ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವಂತ ಆರೋಪ ಇದೆ. ಅಪಾರ್ಟ್ಮೆಂಟ್ ಕಾವಲುಗಾರ ನೀಡಿದಂತ ದೂರಿನ ಮೇರೆಗೆ ಎಫ್ಐಆರ್ ಆಗಿದೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದಂತ ಆರೋಪ. ಅಪಾರ್ಟ್ಮೆಂಟ್ ಕಾವಲುಗಾರ ನೀಡಿದಂತ ದೂರಿನ ಮೇಲೆ ಎಫ್ಐಆರ್ ಅನ್ನ ಮಾಡಲಾಗಿದೆ. ಮೃತದೇಹದ ಮಹಜರ್ ಪೋಸ್ಟ್ ಮಾರ್ಟಮ್ ಅನ್ನ ವಿಳಂಬ ಮಾಡಲಾಗಿದೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವಂತ ಆರೋಪ ಇರೋದು ಅಪಾರ್ಟ್ಮೆಂಟ್ ಕಾವಲುಗಾರ ನೀಡಿದಂತ ದೂರಿನ ಮೇಲೆ ಎಫ್ಐಆರ್ ನ ಮಾಡಿದ್ದಾರೆ. ಮೃತದೇಹದ ಮಹಜರ್ ಹಾಗೆ ಪೋಸ್ಟ್ ಮಾರ್ಟಮ್ ಅನ್ನ ವಿಳಂಬ ಮಾಡಿದ್ದಾರೆ, ಡಿಲೇ ಮಾಡಿದ್ದಾರೆ. ಯಾಕೆ ಈ ಡಿಲೇ ಅಂತ ಈಗ ಸಿ.ವಿ. ನಾಗೇಶ್ ಪ್ರಶ್ನೆ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರೋಂಥ ಆರೋಪ ಇದೆ. ಇವರು ಎಫ್ಐಆರ್ ಮಾಡಿರೋದು ಅಪಾರ್ಟ್ಮೆಂಟ್ನ ಕಾವಲುಗಾರ ನೀಡಿದಂಥ ದೂರಿನ ಮೇರೆಗೆ. ಅಪಾರ್ಟ್ಮೆಂಟ್ ಅಂದರೆ ಎಲ್ಲಿ ಆತನ ಬಾಡಿಯನ್ನು ಎಸಲಾಗಿತ್ತಲ್ಲ, ಈ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಏನಿದೆ, ಸೊ ಅಲ್ಲಿ ಆ ಮೋರಿಯ ಬಳಿ ಸೈಡ್ನಲ್ಲಿ ಎಸ್ತಂಥ ಬಾಡಿ ಅದನ್ನು ನೋಡಿದಂಥ ವ್ಯಕ್ತಿ ತಿಳಿಸಿದ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಆದರೆ ಮೃತದೇಹದ ಮಹಜರ್ ಕೂಡ ಲೇಟ್ ಆಗಿದೆ, ಜೊತೆಗೆ ಪೋಸ್ಟ್ ಮಾರ್ಟಮ್ ಕೂಡ ಲೇಟ್ ಮಾಡಿದ್ದಾರೆ. ಯಾಕೆ ಡಿಲೇ ಆಯಿತು? ಸೊ ಅದನ್ನು ಈಗ ಸಿ.ವಿ. ನಾಗೇಶ್ ಪ್ರಶ್ನೆ ಮಾಡ್ತಿದ್ದಾರೆ. ಅಂದರೆ ಇವರ ಪ್ರೊಸೀಜರ್ ಹೇಗಿರಬೇಕಾಗಿತ್ತು, ಎಷ್ಟು ಗಂಟೆ ಒಳಗೆ ಇವರು ಸ್ಥಳ ಮಹಜರ್ ಮಾಡಬೇಕಾಗಿತ್ತು, ಅದಾದಮೇಲೆ ಯಾವಾಗ ಇವರು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿತ್ತು, ಅದನ್ನು ಫಾಲೋ ಮಾಡಿಲ್ಲ ಇವರು. ಯಾಕೆ ಡಿಲೇ ಮಾಡಿದ್ದಾರೆ? ಇದರ ಉದ್ದೇಶ ಏನು? ಮೃತದೇಹದ ಮಹಜರು ಪೋಸ್ಟ್ ಮಾರ್ಟಮ್ ಇದನ್ನು ವಿಳಂಬ ಮಾಡಿರೋದು ಯಾಕೆ ಅಂತ ಈಗ ಸಿ.ವಿ. ನಾಗೇಶ್ ಪ್ರಶ್ನೆ ಮಾಡ್ತಿದ್ದಾರೆ. ಅಂದರೆ ವಿಳಂಬ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿರುವಂಥ ಆರೋಪ ಇದೆ. ಆದರೆ ಇಲ್ಲಿ ಒಂದಷ್ಟು ಪ್ರೊಸೀಜರಲ್ ಲ್ಯಾಪ್ಸ್ ಅನ್ನೋ ರೀತಿಯಾಗಿ ಕಂಡು ಬರ್ತಾ ಇದೆ ಅಂತ. ಜೊತೆಗೆ ಮತ್ತದೇ ಹಿಂದೆ ಹೇಳಿರುವಂಥ ವಿಚಾರಣೆ 1.5 x 2.5 ಸೆಂಟಿಮೀಟರ್ ಗಾಯ ಬಿಟ್ಟರೆ ಯಾವುದೇ ರಕ್ತದ ಗಾಯಗಳಿಲ್ಲ, ರಕ್ತ ಗಾಯಗಳಿಲ್ಲ. ಬರೀ 1.5 x 2.5 ಸೆಂಟಿಮೀಟರ್ ಗಾಯ ಬಿಟ್ಟರೆ ಯಾವುದೇ ಹೆಚ್ಚಿನ ಗಾಯಗಳಿಲ್ಲ, ರಕ್ತದ ಗಾಯಗಳಿಲ್ಲ. ಟಾರ್ಚರ್ ಮಾಡಲಾಗಿದೆ, ಹಿಂಸೆ ಕೊಡಲಾಗಿದೆ ಅಂತೆಲ್ಲ ಹೇಳಿದಾರಲ್ಲ. ಆದರೆ ಗಾಯ ಆಗಿರೋದು ಅಷ್ಟೆಲ್ಲ ಟಾರ್ಚರ್ ಮಾಡಿದರೆ ಬರೀ 1.5 x 2.5 ಸೆಂಟಿಮೀಟರ್ ಗಾಯ ಇರುತ್ತಾ? ಅದನ್ನು ಬಿಟ್ಟರೆ ಯಾವುದೇ ರಕ್ತದ ಗಾಯಗಳು ಇಲ್ಲ ಅಂದರೆ ಏನು ಅರ್ಥ ಇದು? ಟಾರ್ಚರ್ ಕೊಟ್ಟಿದ್ದಾರೆ, ಬೆತ್ತದಲ್ಲಿ ಹೊಡೆದಿದ್ದಾರೆ, ಶೂವಲ್ಲಿ ಒದ್ದಿದ್ದಾರೆ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ, ಮನಸ್ಸಿಗೆ ಬಂದ ಹಾಗೆ ಬಾರಿಸಲಾಗಿದೆ ಆತನಿಗೆ ಅನ್ನೋದೆಲ್ಲ ಇತ್ತಲ್ಲ. ಹಾಗಾದರೆ ಯಾಕೆ ಬರೀ 1.5 x 2.5 ಸೆಂಟಿಮೀಟರ್ ಗಾಯ ಬಿಟ್ಟರೆ ಉಳಿದ ರಕ್ತದ ಗಾಯಗಳಿಲ್ಲ ಅಂತ ಹೇಳಿರೋದು? ಜೊತೆಗೆ ಆ ಮುಖದಲ್ಲೆಲ್ಲ ಗಾಯ ಆಗಿರುವಂಥದ್ದು ಅಲ್ಲಿ ನಾಯಿಗಳು ಕಚ್ಚಿ ಎಳೆದಿದ್ವು ಅಂತ ಹೇಳಿದರು. ಬಟ್ FSL ರಿಪೋರ್ಟನ್ನು ನೋಡಿದಾಗ ಏನೇನು ಗಾಯ ಆಗಿದೆ, ಎಷ್ಟು ಕಡೆ ಬರೆ ಬಿದ್ದಿದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಬೇರೆದೇ ಕಥೆಯನ್ನು ಹೇಳ್ತಾ ಇತ್ತು. ಆದರೆ ದರ್ಶನ್ ಪರ ಹಿರಿಯ ವಕೀಲರು ನಾಗೇಶ್ ಅವರು ಹೇಳ್ತಿರೋದು 1.5 x 2.5 ಸೆಂಟಿಮೀಟರ್ ಗಾಯ ಬಿಟ್ಟರೆ ಉಳಿದವು ರಕ್ತದ ಗಾಯಗಳಲ್ಲ. ಸೊ ಅಷ್ಟು ಗಾಯ ಮಾತ್ರ ಇರೋದು, ರಕ್ತದ ಗಾಯ ಅಷ್ಟೇ. ಆದರೆ ಉಳಿದವು ಯಾವುದೂ ಕೂಡ ರಕ್ತದ ಗಾಯಗಳಲ್ಲ ಅಂತ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಸೊ ಆ ಮೂಲಕ ದರ್ಶನ್ ಮೇಲೆ ಮಾಡಿರುವಂಥ ಆರೋಪ ಏನಿದೆ, ವಿಪರೀತ ಟಾರ್ಚರ್ ಕೊಟ್ಟಿದ್ದಾರೆ, ಅದನ್ನು ಕೊಂದಿದ್ದಾರೆ ಅಂತ ಇರ್ಬೋದು, ಇದೆಲ್ಲವೂ ಕೂಡ ಅದಕ್ಕೇನು ಪ್ರೂಫ್ ಇದೆ ಅನ್ನೋದು. ಗಾಯ ಇರೋದು ಕೇವಲ 1.5 x 2.5 ಸೆಂಟಿಮೀಟರ್ ಮಾತ್ರ ಅಂತ ಈಗ ದರ್ಶನ್ ಪರ ಹಿರಿಯ ವಕೀಲರು ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಸೊ ಹೈಕೋರ್ಟ್ನಲ್ಲಿ ಸದ್ಯಕ್ಕೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಈ ಕೇಸ್ಗೆ, ಮೂಲ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಹೈಕೋರ್ಟ್ ಈ ಹೆಲ್ತ್ ಗ್ರೌಂಡ್ಸ್ನಲ್ಲೇ ಜಾಮೀನು ಕೊಟ್ಟಿತ್ತು. 6 ವಾರಗಳ ಕಾಲ ಸರ್ಜರಿ ಆಗಲೇಬೇಕು, ತುಂಬ ನೆಕ್ಕಿಗೆ ಬಂದಿದೆ ಅಂತ ಹೇಳಿದಾಗ. ಆದರೆ ಈಗ ಮೂಲ ಕೇಸ್ ಬಗ್ಗೆ ಈಗ ವಿಚಾರಣೆ ನಡೀತಿರೋದು, ಎಲ್ಲಿಗೆ ನಿಂತಿತ್ತು. ಸೊ ಆವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಹೇಳಬೇಕಾದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಬಗ್ಗೆ ಮಾತನಾಡಿದರು ಸಿ.ವಿ. ನಾಗೇಶ್. ಒಂದು ಟವರ್ ಲೊಕೇಶನ್ ಇಲ್ಲೇ ಅವರಿದ್ದಾರೆ ಅಂತ ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ ಅಂಥದ್ದೆಲ್ಲ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸನ್ನು ಹೇಳಿದರು.